ನಮಸ್ಕಾರ ಸ್ನೇಹಿತರೆ, ಪೂಜಾಸ್ ಹ್ಯಾಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ನಾನು ಇನ್ನೇನು ಶ್ರಾವಣ ಮಾಸ ಆರಂಭ ಆಗ್ತಾ ಇದೆ. ಶ್ರಾವಣ ಆರಂಭ ಆದ ಕೂಡಲೇ ಅನೇಕ ದೇವತಾ ಕಾರ್ಯಗಳು ನಾವೆಲ್ಲರೂ ಕೂಡಿ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಇರುತ್ತೆ. ಅದೇ ರೀತಿ ನಮ್ಮ ಮದುವೆ ಆಯಿತು ಅಥವಾ ಹೆಣ್ಮಕ್ಳಿಗೆ ಮದುವೆ ಆದ ತಕ್ಷಣ ತಮ್ಮ ಗಂಡನ ಮನೆ, ತಮ್ಮ ಗಂಡನೇ ಪ್ರಪಂಚ ಆಗಿರುತ್ತೆ. ಅವ್ರ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಥವಾ ಗಂಡ ಮನೆ ಆಗಲಿ ತವ್ರ ಮನೆ ಆಗಲಿ ಎರಡೂ ಕುಟುಂಬಗಳು ಸುಖ ಸಮೃದ್ಧಿಯಿಂದ ಇರಬೇಕಂತ ನಾವೆಲ್ಲರೂ ನಮ್ಮ ಆಸೆ ಆಗಿರ್ತೈತೆ. ಅದೇ ರೀತಿ ನಾವು ಇವತ್ತು ನಿಮಗೆ ಒಂದು ಸಣ್ಣ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಆಷಾಢ ಮಾಸ ಮುಗೀತು, 2 ವಾರ ಮುಗಿದು ಇನ್ನು ಬರುವಂಥ ಆಷಾಢ ಮಾಸದಲ್ಲಿ ಇನ್ನು 2 ವಾರ ಶುಕ್ರವಾರ ಉಳಿದಿದೆ. ಹಾಗಾಗಿ ಆಷಾಢ ಮಾಸದಲ್ಲಿ ಕೂಡ ನಾವು ಈ ದೀಪಾರಾಧನೆ ಕೂಡ ಮಾಡ್ಬೋದು. ಅಥವಾ ಆಷಾಢದಲ್ಲಿ ಆಗೋಲ್ಲ ಅನ್ನೋರು ಶ್ರಾವಣ ಮಾಸದಲ್ಲಿ ಮಾಡ್ಬೋದು. ಶ್ರಾವಣ ಅಂದ ಕೂಡಲೇ ಅನೇಕ ದೇವತಾ ಕಾರ್ಯಗಳು ಮಾಡುವಂಥ ಒಂದು ಉತ್ತಮ ಮಾಸ ಆಗಿರುತ್ತೆ. ಹಾಗಾಗಿ ನಮ್ಮೆಲ್ಲರ ಆಸೆ ಇರುತ್ತೆ, ನಮ್ಮ ಮದುವೆ ಆದ ತಕ್ಷಣ ನಮ್ಮ ಮನೆಯವರ ಪ್ಲೇಸ್ಮೆಂಟ್ ಆಗಲಿ ಅಥವಾ ಅವರ ಆರ್ಥಿಕ ಪರಿಸ್ಥಿತಿ ಆಗಲಿ, ನಮ್ಮ ಕುಟುಂಬದ ಪರಿಸ್ಥಿತಿ ಆಗಲಿ ಸುಧಾರಣೆ ಆಗಬೇಕು. ನಾವು ಎಷ್ಟೋ ಅವ್ರಿಗೆ ನಮ್ಗೆ ಸಹಾಯ ಮಾಡಬೇಕನ್ನೋ ಎಷ್ಟೋ ಇಚ್ಛೆ ಇದ್ದರೂ ಕೂಡ ಮನೆ ಮಕ್ಕಳು ಮನೆಯಲ್ಲಿರೋ ಜವಾಬ್ದಾರಿಗಳಿಂದ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡೋಕ್ಕಾಗೋಲ್ಲ. ಕೆಲವೊಂದು ಜನ ತಮ್ಮ ಎಲ್ಲವನ್ನು ನಿರ್ವಹಣೆ ಮಾಡಿ ಅವರಿಗೆ ಸಹಾಯ ಕೂಡ ಮಾಡ್ತಿರ್ತಾರೆ. ಆದರೆ ನಾವು ಪ್ರತಿಯೊಂದು ನಮ್ಮ ಮನೆ ಕೆಲಸ ಆಗಲಿ, ಪ್ರತಿಯೊಂದು ನಮ್ಮದು ಯಾವುದೇ ಚಿಕ್ಕ ಪುಟ್ಟ ಬಿಸ್ನೆಸ್ ಆಗಲಿ, ಅದಕ್ಕೆಲ್ಲ ಕೂಡ ದೈವಾನುಗ್ರಹ ಅನ್ನೋದು ಮುಖ್ಯ. ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಮೊದಲನೇದಾಗಿ ನಾವು ದೈವಾನುಗ್ರಹ ಇದ್ದರೆ ಕೂಡ ಆ ಕೆಲಸ ಯಶಸ್ಸಾಗುತ್ತೆ. ಯಾಕಂದರೆ ದೈವಾನುಗ್ರಹ ಇಲ್ಲದೆ ಯಾವುದೇ ನಮ್ಮ ಜೀವನದಲ್ಲಿ ಬರೋಲ್ಲ, ಯಾವುದೇ ಕೂಡ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಿಗೋಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬರು ಕುಟುಂಬದಲ್ಲಿ ನನ್ನ ಹಿಡ್ಕೊಂಡು ಪ್ರತಿಯೊಬ್ಬರು ಬಯಸುವಂಥ ಆಸೆ ಏನೆಂದರೆ ಸದಾ ನಮ್ಮ ಕುಟುಂಬದ ಮೇಲೆ ಲಕ್ಷ್ಮೀ ಅನುಗ್ರಹ, ವಿಷ್ಣುವ ಅನುಗ್ರಹ, ಪ್ರತಿಯೊಂದು ದೇವತೆಯ ಅನುಗ್ರಹ ನಮ್ಮ ಕುಟುಂಬದ ಮೇಲೆ ಇರಬೇಕು. ನನ್ನ ಕುಟುಂಬದಲ್ಲಿರೋ ಪ್ರತಿಯೊಬ್ಬರು ಸದಸ್ಯರು ಸುಖ ಸಮೃದ್ಧಿಯಿಂದ ನಗುನಗುತ್ತಾ ಲವಲವಿಕೆಯಿಂದ ಆರೋಗ್ಯದಿಂದ ಇದ್ದರೆ ಸಾಕಪ್ಪ ಅಂತ ನಾವೆಲ್ಲರೂ ಬೇಡ್ತಾ ಇರ್ತೇವೆ. ಹಾಗಾದರೆ ಈ ಒಂದು ಶ್ರಾವಣದಲ್ಲಿ ಆಗಲಿ ಅಥವಾ ನೀವು ವಿಡಿಯೋನ ಲೇಟಾಗಿ ನೋಡಿದರೆ ನೀವು ಯಾವಾಗ ಶುಕ್ರವಾರ ಒಂದು ಒಳ್ಳೆಯ ದಿನ ಶುಕ್ರವಾರ ನೋಡ್ಕೊಂಡು ಈ ವ್ರತವನ್ನು ಆಚರಣೆ ಮಾಡಬೇಕು. ಈ ವ್ರತ ಅಂದರೆ ಏನು ಮಾಡುವಂತಿಲ್ಲ, ಬೆಳಗ್ಗೆ ಎದ್ದು ಮಾಡುವಂಥ ಒಂದು ಸಣ್ಣ ವ್ರತದ ಆಚರಣೆ ಇದೆ. ಅನೇಕ ಯೂಟ್ಯೂಬರ್ಸು, ಅನೇಕ ನನ್ನ ಗೆಳತಿಯರು ಎಲ್ಲರೂ ಕೂಡ ಹೇಳಿರ್ತಾರೆ. ಆದರೆ ನನಗೆ ಈ ವ್ರತದ ಆಚರಣೆಯಿಂದ 3-4 ವರ್ಷದಿಂದ ಈ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೇನೆ. ನನಗೆ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಬಂದಿದೆ, ಬದಲಾವಣೆಗಳು ಕಂಡು ಬಂದಿದೆ. ನಾವು ಮೊದಲಿದ್ದಂಥ ಪರಿಸ್ಥಿತಿ, ನಮ್ಮ ಮನೆಯವರು ಮೊದಲಿದ್ದಂಥ ಸ್ಯಾಲ್ರಿ, ಅವ್ರ ಜಾಬ್ ಪ್ರಮೋಷನ್ ಆಗಲಿ ಪ್ರತಿಯೊಂದರಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಬಂದಿದ್ದೆ. ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋ ಉದ್ದೇಶ ಇಷ್ಟೇ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯವರಾಗಲಿ, ನಿಮ್ಮ ತಮ್ಮ ಆಗಲಿ ಅಥವಾ ಯಾರೇ ನಿಮ್ಮ ಮನೆಯಲ್ಲಿ ಜಾಬಿಗೋಸ್ಕರ ಇಂಪ್ರೂವ್ಮೆಂಟಾ, ಸ್ಯಾಲ್ರಿ ಜಾಸ್ತಿ ಆಗ್ತಿಲ್ಲ ಅಥವಾ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕಂದ್ರೆ ಈ ಒಂದು ದೀಪಾರಾಧನೆ ಮಾಡಿರಿ. ಈ ದೀಪಾರಾಧನೆ ಐಶ್ವರ್ಯ ದೀಪ ಅಂತಲೂ ಕರೀತಾರೆ, ಲಕ್ಷ್ಮೀ ಕಟಾಕ್ಷವನ್ನು ಪಡೆಯುವಂಥ ಒಂದು ದೀಪ ಅಂತ ಕೂಡ ಕರೀತಾರೆ. ನಮ್ಮ ಜೀವನದಲ್ಲಿರುವ ದುಃಖ ದಾರಿದ್ರ್ಯವನ್ನು ನಷ್ಟ ಮಾಡುವಂಥ, ನಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ತಂದು ಕೊಡುವಂಥ ದೀಪ ಅಂತ ಕೂಡ ಕರೆಯುತ್ತಾರೆ. ಈ ದೀಪಾರಾಧನೆ ಮಾಡೋಕ್ಕಿಂತ ಮುಂಚೆ ನಾವು ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾವು ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನ ಅನುಸರಣೆ ಮಾಡಿದೆ. ಮೊದಲನೇದಾಗಿ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಗೋಮೂತ್ರ ಇದ್ದರೆ ಗೋಮೂತ್ರವನ್ನು ಎಲ್ಲ ಕಡೆ ಸಿಂಪಡಿಸಿ ಅದಕ್ಕಿಂತ ಒಂದು ಒಳ್ಳೆಯ ದಿನ ನೋಡ್ಕೊಂಡು ಅಥವಾ ನಾಳೆ ದೀಪಾರಾಧನೆ ಮಾಡ್ತಾ ಇದೆ ಇಂದಿನಂತ ನಾವು ಈ ದೀಪಾರಾಧನೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹೋಗಿ ತೆಗೆದುಕೊಂಡು ಬರಬೇಕು. ಯಾವುದಂದರೆ ಒಂದು ಮಣ್ಣಿನ ಪ್ಲೇಟು, 2 ಮಣ್ಣಿನ ದೀಪಗಳನ್ನ ತೊಗೊಂಡು ಬಂದು ಆ ಮಣ್ಣಿನ ಪ್ಲೇಟು ಮತ್ತು ಅವು 2 ದೀಪಗಳಿಗೆ ಹಾಲು ಅರಿಶಿನ ಅಥವಾ ನೀರು ಅರಿಶಿನ ಮಿಕ್ಸ್ ಮಾಡಿ ನಾವು ಸಂಪೂರ್ಣ ಅದು ಮಣ್ಣಿನ ಪ್ಲೇಟಿಗೆ ದೀಪಕ್ಕೆ ಕೂಡ ಲೇಪನವನ್ನು ಮಾಡಬೇಕು. ಈ ದೀಪಾರಾಧನೆಯನ್ನು ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ದೀಪಾರಾಧನೆ ಮಾಡಬೇಕು. ಈ ದೀಪಾರಾಧನೆ ಮಾಡಬೇಕಾದ್ರೆ ನಮಗೂ ಒಂದು ಪಾಕೆಟ್ ಉಪ್ಪು ಬೇಕು. ಆ ಪಾಕೆಟ್ ಉಪ್ಪನ್ನು ಯಾವುದರಿಂದ ತರಬೇಕಂದ್ರೆ, ನೀವು ಮುಂದಿನ ಆಗಸ್ಟ್ ತಿಂಗಳಲ್ಲಿ ದೀಪಾರಾಧನೆ ಮಾಡ್ತಾ ಇದ್ದೀರಂದರೆ ನೀವು ಈ ಜುಲೈ ತಿಂಗಳಲ್ಲಿ ಬರುವಂಥ ನಿಮ್ಮ ಸ್ಯಾಲ್ರಿ ಏನಿರುತ್ತಲ್ಲ ಆ ಸ್ಯಾಲ್ರಿಯಲ್ಲಿ ಸ್ಯಾಲ್ರಿಯಲ್ಲಿ ಬಂದಂಥ ಹಣದಿಂದ ಮೊದಲನೇದಾಗಿ ಉಪ್ಪಿನ ಪಾಕೆಟನ್ನು ತಂದು ಆಮೇಲೆ ಉಳಿದಕ್ಕೆಲ್ಲ ನಿಮ್ಮ ಮನೆ ಬಾಡಿಗೆ ಆಗಲಿ ಏನಾಗಲಿ ನೀವು ಯಾವುದಕ್ಕೆ ಖರ್ಚು ಮಾಡ್ತೀರೋ ಅದಕ್ಕೆ ಖರ್ಚು ಮಾಡಿ ಈ ಉಪ್ಪಿನ ಪಾಕೆಟನ್ನು ಮೊದಲನೇದಾಗಿ ತಂದಿಟ್ಕೋಬೇಕು. ಒಂದು ಉಪ್ಪಿನ ಪಾಕೆಟ್ ತಂದರೆ 4-5 ಸಲ ದೀಪಾರಾಧನೆ ಮಾಡ್ಬೋದು. ಕಲ್ಲುಪ್ಪನ್ನು ತರಬೇಕು. ಮೊದಲನೇದಾಗಿ ಶುಕ್ರವಾರ ಬೆಳಗ್ಗೆ ತಲೆ ಸ್ನಾನ ಮಾಡಿ ಮನೆಯೆಲ್ಲ ಶುಚಿ ಮಾಡಿ ನಾವು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಮನೆಯಲ್ಲಿರೋ ದೇವರು, ಹೊರಸಿಲ್ ಪೂಜೆ, ತುಳಸಿ ಪೂಜೆ ಎಲ್ಲವನ್ನು ಮಾಡಿಕೊಂಡು ಈ ದೀಪಾರಾಧನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ 4 ಗಂಟೆಯಿಂದ 5
6 ಗಂಟೆ ಒಳಗೆ ಈ ದೀಪಾರಾಧನೆಯನ್ನು ಮಾಡಬೇಕು. ಇದಾಗಲಿಲ್ಲ ಅಂದರೆ ಸಾಯಂಕಾಲ ಗೋಧೂಳಿ, ಮೊದಲೆಲ್ಲ ಆಕಳುಗಳ ಮನೆಗೆ, ಗೋಗಳು ಮನೆಗೆ ಬರುವಂಥ ಸಮಯವನ್ನು ಗೋಧೂಳಿ ಸಮಯ ಅಂತ ಕರೀತಿದ್ದರು. ಆ ಸಮಯದಲ್ಲಿ ಸಾಯಂಕಾಲ 6:30ರಿಂದ 7 ಗಂಟೆ 7ವರೆಗೆ ಕೂಡ ನೀವು ಮಾಡ್ಬೋದು. ಬೆಳಗಿನ ಜಾವ ಈ ಎಲ್ಲ ದೀಪ, ದೇವರಾಧನೆ, ಪೂಜೆಯನ್ನೆಲ್ಲ ಮಾಡಿ ನಿಮ್ಮ ಮನೇಲಿ ಲಕ್ಷ್ಮೀ ಫೋಟೋ ಮೂರ್ತಿ ಇದ್ದರೆ ಅಲ್ಲಿ ನೀವು ದೀಪಾರಾಧನೆ ಮಾಡ್ಬೋದು. ಇಲ್ಲ ನಾವು ನಮ್ಮ ಜಗಲಿ ಮೇಲೆ ಜಾಗ ಇಲ್ಲ ಅಂದರೆ ಕೆಳಗಡೆ ಕೂಡ ಒಂದು ಮನೆ ಹಾಕಿ ಈ ದೀಪಾರಾಧನೆಯನ್ನು ಮಾಡ್ಬೋದು. ಮೊದಲನೇದಾಗಿ ಅಲ್ಲಿ ಅರಿಶಿನ ನೀರು ಮಿಶ್ರಣ ಮಾಡಿ ಅಲ್ಲೆಲ್ಲ ಒಂದು ಸ್ವಲ್ಪ ಲೇಪನವನ್ನು ಮಾಡ್ಕೊಂಡು ಅದರ ಮೇಲೆ ನಿಮ್ಮ ಲಕ್ಷ್ಮಿ ಗೊತ್ತಿದ್ದಂಥ ರಂಗೋಲಿ ಅನ್ನೋದು ಶ್ರೀ ಅಂತ ರಂಗೋಲಿ ಆಗಲಿ ಅಥವಾ ಶ್ರೀಚಕ್ರ ಅಥವಾ ನಿಮಗೆ ಯಾವ್ದು ಬರುತ್ತೆ, ಸ್ವಸ್ತಿಕ, ಓಮು ಅಥವಾ ಅಷ್ಟದಳ ಪದ್ಮ, ನಿಮ್ಗೆ ಯಾವ್ದು ಲಕ್ಷ್ಮಿಗೆ ಸಂಬಂಧ ಇರೋದು ರಂಗೋಲಿ ಬರುತ್ತೇನೋ ಆ ರಂಗೋಲಿಯನ್ನು ಹಾಕಿ ಆಮೇಲೆ ಈ ಮಣ್ಣಿನ ದೀಪ ಅಥವಾ ಈ ಉಪ್ಪಿನ ದೀಪಾರಾಧನೆಯನ್ನು ಹಚ್ಚಬೇಕು. ಮೊದಲನೇದಾಗಿ ಪ್ಲೇಟ್ನಲ್ಲಿ ನೀವು ದೀಪಾರಾಧನೆ ಮಾಡೋಕ್ಕಿಂತ ಮೊದಲು ಲಕ್ಷ್ಮೀ ಮಾತೆಗೆ ಸಂಕಲ್ಪವನ್ನು ಮಾಡಿ, ಲಕ್ಷ್ಮೀ ಮಾತೆ, ನಾ ಈ ದೀಪಾರಾಧನೆಯನ್ನು ನನ್ನ ಈ ಕಾರ್ಯಕ್ಕೋಸ್ಕರ ಮಾಡ್ತಾ ಇದ್ದೇನೆ, ನನ್ನ ಈ ಕಾರ್ಯ ಪೂರ್ಣ ಆಗಲಿ ಅಂತೇಳಿ ಲಕ್ಷ್ಮೀ ಮಾತೆಗೆ ಪೂರ್ಣ ಪ್ರಾರ್ಥನೆ ಮಾಡಿ ಅವಳ ಅನುಗ್ರಹ ನಮ್ಮ ಕುಟುಂಬದ ಮೇಲೆ ಇರಲಿ, ಸದಾ ಇರಲಿ, ಅವಳ ಅನುಗ್ರಹ ಕೃಪಾದೃಷ್ಟಿ ನಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಪ್ರಾರ್ಥನೆ ಮಾಡಿ ನೀವು ಸಂಕಲ್ಪವನ್ನು ಮಾಡಿ ಆಮೇಲೆ ದೀಪಾರಾಧನೆ ಮಾಡಿ. ಮೊದಲನೇ ಪ್ಲೇಟಲ್ಲಿ ಅಥವಾ ಮಣ್ಣಿನ ಪ್ಲೇಟ್ ಇರುತ್ತೆ ಅದರಲ್ಲಿ ಅರ್ಧದಷ್ಟು ಉಪ್ಪನ್ನು ಹಾಕಿ, ಇಲ್ಲಿ ತೋರಿಸಿರುತ್ತೆ ಆ ರೀತಿ ನೀವು ಮಾಡಬೇಕು. ಉಪ್ಪನ್ನು ಹಾಕಿ ಆಮೇಲೆ ಎರಡನೇ ದೀಪ ಏನಿರುತ್ತೆ ಅದರಲ್ಲಿ ಎರಡನೇ ದೀಪದಲ್ಲಿ ಅಕ್ಷತೆ ಹಾಕಿ, ಮೂರನೇ ದೀಪದಲ್ಲಿ ಎಣ್ಣೆ ಜೋಡುಬತ್ತಿಯನ್ನು ಹಾಕಬೇಕು. ನೀವು ದೀಪವನ್ನು ತುಪ್ಪಿನಿಂದ ಹಚ್ಚಿ ಅಥವಾ ನೀವು ದೇವ್ರ ಪೂಜೆಗೆ ಯಾವ ಎಣ್ಣೆಯನ್ನು ಯೂಸ್ ಮಾಡ್ತಿರಲ್ಲ ಅದೇ ಎಣ್ಣೆಯನ್ನು ಯೂಸ್ ಮಾಡಿ ಹಚ್ಚಿ. ಈ ದೀಪದ ಮುಖ ಯಾವ ಕಡೆ ಬೇಕು ಅಂದರೆ ಉತ್ತರ ಕಡೆ ಅಥವಾ ಪೂರ್ವಾಭಿಮುಖವಾಗಿ ದೀಪ ಉರಿಬೇಕು. ಇಷ್ಟು ನಾವು ತಗುವಂಥ ಕಾಳಜಿ. ದೀಪವನ್ನು ಉದ್ಬತ್ತಿಯಿಂದ ಹಚ್ಚಬೇಕು. ದೀಪಕ್ಕೆ ಕೆಂಪು ಹೂಗಳಿಂದ ಅಲಂಕಾರ ಮಾಡಬೇಕು. ಆಮೇಲೆ ದೀಪದ 4-5 ಕಡೆಗೆ ಕುಂಕುಮದ ಬಟ್ಟು ಇಡಬೇಕು. ಇಲ್ಲಿ ತೋರಿಸೋ ರೀತಿ ಕುಂಕುಮದ ಬಟ್ಟು ಇರಬೇಕು. ಆಮೇಲೆ ದೀಪ ಹಚ್ಚಿದ ತಕ್ಷಣ ಅದಕ್ಕೂ ಕೂಡ ಕುಂಕುಮ, ಅಕ್ಷತೆ, ಗಂಧವನ್ನು ಹಚ್ಚಿ ಉದ್ಬತ್ತಿ ಬೆಳಗಿ ದೀಪಾರಾಧನೆ ಮಾಡಬೇಕು. ಇಷ್ಟೇ ಮಾಡುವಂಥ ಕೆಲಸ, ಆದರೆ ಅತ್ಯಂತ ಅಪ್ರತಿಮ ಫಲವನ್ನು ನೀಡುವಂಥ ಒಂದು ದೀಪಾರಾಧನೆ ಆಗೈತಿ. ನಮ್ಮ ಜೀವನದಲ್ಲಿರುವ ನಮ್ಮ ಜೀವನ ಕಷ್ಟ ನಮ್ಮ ಎಲ್ಲವನ್ನು ದೂರ ಮಾಡಿ ನಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ತರುವಂಥ ಒಂದು ದೀಪ ಆಗಿದೆ. ನೀವು ಕೂಡ ಆರಾಧನೆ ಮಾಡಿ, ನೀವು ಕೂಡ ಆರಾಧನೆ ಮಾಡಿದರೆ ನಿಮಗೂ ಕೂಡ ಯಾವುದೇ ಅನುಭವ ಬಂದರೆ ಶೇರ್ ಮಾಡ್ಕೊರಿ. ಈ ಮಾಹಿತಿ ಇಷ್ಟ ಆಗಿರೆ ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾಡಿ. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ನನಗೆ ಗೊತ್ತಿರುವುದಂಥ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ.